ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವಾಗ ಏನು ಮಳೆಗಾಲ ಅಲ್ವಾ, ಸೊ ಜುಲೈ ಆಗಸ್ಟ್ ತಿಂಗಳಂತ ಹೇಳಿದರೆ ಆಲ್ಮೋಸ್ಟ್ ಜೋರಾಗಿ ಮಳೆ ಇರುತ್ತೆ. ಈ ಟೈಮಲ್ಲಿ ಮಲೆನಾಡು ಮತ್ತು ಕರಾವಳಿ ಕಡೆಗಳಲ್ಲಿ ಈ ಎಳೆ ಬಿದಿರು ಇರುತ್ತಲ್ಲ, ಅದನ್ನು ಕಳಲೆ ಅಥವಾ ಕಣಾಲೆ ಅಂತೆಲ್ಲ ಕರೀತಾರೆ. ತುಂಬ ಎಳೆದಿರೋದು, ಅದನ್ನು ಪ್ರತಿ ವರ್ಷ ತಿನ್ನಲೇಬೇಕು ಒಂದು ಸಾರಿನಾದರೂ ಅಂತ ಹೇಳ್ತಾರೆ. ಹೆಲ್ತಿಗೆ ತುಂಬಾ ಒಳ್ಳೆಯದಿದು. ಸೊ ಅದನ್ನು ನಾವು ಏನಾದರೂ ರೆಸಿಪೀಸ್ ಮಾಡೋದಕ್ಕಿಂತ ಮುಂಚೆ ಅದನ್ನ ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳಿದರೆ ಅದನ್ನ ಕಟ್ ಮಾಡೋದು, ಹಾಗೆ ಅದನ್ನ ಕ್ಲೀನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಪ್ರೊಸೀಜರ್ ಅದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಪರ್ಫೆಕ್ಟಾಗಿ ಯಾವ ರೀತಿಯಲ್ಲಿ ಕಣಲೆನ ಕ್ಲೀನ್ ಮಾಡೋದು, ಕಟ್ ಮಾಡೋದು, ನಮ್ಮ ಹಿರಿಯರೆಲ್ಲ ಯಾವ ಮೆಥಡನ್ನು ಯೂಸ್ ಮಾಡ್ತಾಯಿದ್ರು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಸ್ವಲ್ಪ ಕೂಡ ಮಿಸ್ ಮಾಡದೆ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದು ತಿನ್ನೋಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ತುಂಬ ಜನರಿಗೆ ಗೊತ್ತು ಕೂಡ ಇರುತ್ತೆ, ಆದರೆ ಇದನ್ನ ಕ್ಲೀನ್ ಮಾಡೋದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಇದನ್ನು ಈಗ ಪರ್ಫೆಕ್ಟಾಗಿ ನಾವು ಹೆಂಗೆ ಕ್ಲೀನ್ ಮಾಡಬಹುದು ಅನ್ನೋದನ್ನು ಹೇಳ್ತೀನಿ. ಇವಾಗ ಸ್ಟಾರ್ಟ್ ಮಾಡೋಣ ಹೆಂಗೆ ಕ್ಲೀನ್ ಮಾಡೋದಂತ ಹೇಳಿ. ಸ್ಟಾರ್ಟಿಂಗಲ್ಲಿ ಈ ಥರ ಇರುತ್ತಲ್ಲ, ಇದನ್ನು ತೆಕ್ಕೊಳ್ತಾ ಹೋಗ್ಬೇಕು ನಾವು ಬಾಳೆ ದಿಂಡಲ್ಲಿ ಹೆಂಗೆ ತೆಗಿತೀವಲ್ಲ, ಸೈಡಲ್ಲಿರುವಂತಹ ಗಟ್ಟಿ ಇರುವಂಥದ್ದು ಅಥವಾ ಬೆಳೆದಿರೋದೆಲ್ಲ ಅದೇ ಥರ ತೆಕ್ಕೊಳ್ಬೇಕು. ಇದನ್ನು ಕೂಡ ನೀವು ಕೈಯಲ್ಲಿ ಬೇಕಂದರೆ ತೆಕ್ಕೊಳ್ಬೋದು ನಿಧಾನಕ್ಕೆ, ಇಲ್ಲ ಆದರೆ ಸ್ವಲ್ಪ ಚಾಕು ಏನಾದರೂ ಬೇಕಂದ್ರೂ ಯೂಸ್ ಮಾಡ್ಕೊಳ್ಬೋದು. ಬಾಳೆ ದಿಂಡೆಲ್ಲ ಅಡುಗೆ ಮಾಡೋರಿಗೆ ಅಥವಾ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ, ಈ ಹೊರಗಡೆ ಬೆಳೆದಿರೋ ಪಾರ್ಟ್ ಯೂಸ್ ಆಗಲ್ಲ. ಇದು ಕೂಡ ಸೇಮ್, ಇದರಲ್ಲಿ ನಮಗೆ ಅಡುಗೆ ಮಾಡೋಕ್ಕೆ ಯೂಸ್ ಆಗೋದು ಮಿಡಲಲ್ಲಿ ಬರುತ್ತೆ. ನಮಗೆ ಮಿಡಲಲ್ಲಿ ಬರುವಂಥದ್ದು ತುಂಬ ಎಳೆ ಪಾರ್ಟ್ ಸಿಗುತ್ತೆ, ಆ ಪಾರ್ಟನ್ನು ಯೂಸ್ ಮಾಡ್ಬೋದು. ಇದನ್ನು ನಾವೀಗ ಫುಲ್ ಎಲ್ಲಿ ತನಕ ಈ ಥರ ಬರುತ್ತಲ್ಲ ರೆಡ್ ಕಲರಲ್ಲಿ, ಅಲ್ಲಿ ತನಕ ಫುಲ್ ತೆಗಿತಾ ಹೋಗಬೇಕಾಗುತ್ತೆ ಒಂದೇ ಲೇಯರ್. ನೋಡಿ ಇದು ಎಷ್ಟು ಬೆಳೆದಿರುತ್ತೆ ಅಂತ. ಇದೇನೆ ಕರೆಕ್ಟಾಗಿ ಬೆಳೆದ ಮೇಲೆ ಬಿದಿರು ಆಗೋದು. ಸೊ ಎಳೆದಿದ್ರೆ ಈ ಥರ ಇರುತ್ತೆ. ಇದನ್ನು ಒಂದು ಸಾರಿ ಆದರೂ ವರ್ಷಕ್ಕೆ ತಿನ್ನಲೇಬೇಕಂತ ಹೇಳ್ತಾರೆ ನಮ್ಮೂರಲ್ಲೆಲ್ಲ. ಇದಕ್ಕೆ ಎಷ್ಟು ಪವರ್ ಇದೆ, ಶಕ್ತಿ ಇದೆ ಅಂತ ಹೇಳಿದರೆ, ನಮ್ಮ ದೇಹದಲ್ಲಿ ಅಥವಾ ಹೊಟ್ಟೆಯಲ್ಲಿ ಏನಾದರೂ ಕೂದಲೆಲ್ಲ ಸೇರಿಕೊಂಡಿದ್ರೂ ಕೂಡ ಅದನ್ನು ಕೂಡ ಕರಗಿಸುವಂಥ ಶಕ್ತಿ ಇದೆಯಂತೆ. ಸೊ ಅದಕ್ಕಾಗಿ ವರ್ಷದಲ್ಲಿ ಒಂದು ಸಾರಿ, ಎಸ್ಪೆಷಲಿ ಅದು ಮಳೆಗಾಲದಲ್ಲಿ ಆಗುತ್ತಲ್ಲ, ಆ ಟೈಮಲ್ಲಿ ಇದನ್ನು ಒಂದು ಸಾರಿನಾದರೂ ತಿನ್ನಬೇಕು ಅಂತ ಹೇಳ್ತಾರೆ. ನಮಗೆ ಫಸ್ಟ್ ಒಂದೆರಡು ಲೇಯರು ಸ್ವಲ್ಪ ತುಂಬ ಗಟ್ಟಿ ಸಿಗುತ್ತೆ, ಆಮೇಲೆ ಸ್ವಲ್ಪ ಈಸಿಲಿ ಕೈಯಲ್ಲೇ ತೆಗಿಬೋದು. ಆದರೆ ಇದು ಬೆಳೆದಿರುತ್ತೆ, ಯಾವುದೇ ಕಾರಣಕ್ಕೂ ಇದನ್ನು ಯೂಸ್ ಮಾಡೋದು ಬೇಡ ಆಗುತ್ತೆ. ಯೂಸ್ ಮಾಡೋಕ್ಕೂ ಆಗಲ್ಲ, ಆ್ಯಕ್ಚುಲಿ ಕಸ ಥರ ಅನಿಸುತ್ತೆ ನಮಗಿದು. ನೋಡಿ ಇವಾಗ ಇಡಿಯಾಗಿ ತೆಗಿಯೋಕೆ ಬರುತ್ತೆ, ಒಳಗಡೆ ಹೋದಂಗೂ ಸ್ವಲ್ಪ ಮೆತ್ತಗೆ ಸಿಗುತ್ತೆ ನಮಗೆ. ಇದು ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿ ತುಂಬಾ ವಿಟಮಿನ್ಸ್ಗಳು ಎಲ್ಲ ಇರುತ್ತೆ. ವಿಟಮಿನ್ ಎ, ವಿಟಮಿನ್ ಇ, ವಿಟಮಿನ್ B6 ಎಲ್ಲ ಕೂಡ ಇರುತ್ತೆ. ಹಾಗೆ ಬೇರೆ ಬೇರೆ ರೀತಿಯ ಖನಿಜಾಂಶಗಳು ಕೂಡ ಸಿಗುತ್ತೆ. ಅದೇ ರೀತಿ ಹೈ ಪ್ರೋಟೀನ್ ಇರುತ್ತೆ, ಇದರಲ್ಲಿ ಪ್ರೋಟೀನ್ ತುಂಬ ಜಾಸ್ತಿ ಇರುತ್ತೆ. ಹಾಗೆ ಫೈಬರ್ ಕಂಟೆಂಟ್ ಕೂಡ ಇರುತ್ತೆ. ಸೊ ಇದರಿಂದಾಗಿ ನಮಗೆ ದೇಹಕ್ಕೆ ತುಂಬಾ ಒಳ್ಳೆಯದು. ವರ್ಷದಲ್ಲಿ ಒಂದೇ ಸರಿ ತಿಂದರೂ ಕೂಡ ಇದು ಎಷ್ಟೋ ಬೆನಿಫಿಷಿಯಲ್ ನಮಗೆ. ನೋಡಿ ಇದು ಅಷ್ಟು ದೊಡ್ಡದಾಗಿತ್ತು, ಇದೆಲ್ಲ ಕೂಡ ವೇಸ್ಟ್. ಇವಾಗ ಎಲ್ಲ ಕೂಡ ಕಸ ಥರ ಇರುತ್ತೆ, ಒಳಗಡೆ ತುಂಬ ಎಳೆದು ಸಿಗುತ್ತೆ, ಅದನ್ನು ಮಾತ್ರ ನಾವು ಯೂಸ್ ಮಾಡ್ಕೊಳ್ಬಹುದು. ನೋಡಿ ಇದೆಲ್ಲ ತೆಕ್ಕೊಳ್ಬೇಕಾಗತ್ತೆ. ಇಲ್ಲಿ ನಾವು ಆವಾಗ ತೆಗೆಯುವಾಗ ಸ್ವಲ್ಪ ಸ್ವಲ್ಪ ಉಳ್ಕೊಂಡಿತ್ತಲ್ಲ, ಅದನ್ನೂ ಎಲ್ಲ ತೆಕ್ಕೊಂಡು ಬಿಡ್ಬೇಕು ನಿಧಾನವಾಗಿ. ಇವಾಗ ಇದೆಲ್ಲ ಗಟ್ಟಿ ಇದೆ ಅಲ್ಲ, ಇದನ್ನೆಲ್ಲ ತೆಕ್ಕೊಳ್ಬೇಕು. ಕೈಯಲ್ಲಿ ಆಗಲ್ಲ ಆ್ಯಕ್ಚುಲಿ, ಚಾಕುವಲ್ಲಿ ಅಥವಾ ಕತ್ತಿಯಲ್ಲಿ ಏನಾದರೂ ತೆಗಿಬೇಕಾಗುತ್ತೆ. ಇದು ಈ ಗಂಟಿರುತ್ತಲ್ಲ, ಇವಾಗ ಕಬ್ಬು ಆದರೆ ಕಬ್ಬಲ್ಲಿ ಹೆಂಗೆ ಗಂಟಿರುತ್ತಲ್ಲ, ಇದು ಅದೇ ಥರ ಗಂಟುಗಳಿರುತ್ತೆ ಇದರಲ್ಲಿ, ಅದನ್ನೆಲ್ಲ ತೆಕ್ಕೊಳ್ಬೇಕಾಗತ್ತೆ. ನೋಡಿ ಎಷ್ಟು ಬೆಳೆದಿರೋದಿದು ಅಂತ ಹೇಳಿ, ಇದೇ ಗಟ್ಟಿಯಾಗಿ ಬಿದಿರಾಗುತ್ತೆ. ಇವಾಗ ಇದೆಲ್ಲ ನಮಗೆ ಬೇಕಾಗಲ್ಲ ಅಡುಗೆಗೆ. ಇಲ್ಲಿ ಹಿಂಗೆ ಬರುತ್ತಲ್ಲ, ಇದು ಗಂಟು ಥರ ಇರುತ್ತೆ. ಸೊ ನಾನು ದೊಡ್ಡದಿರೋದು ಅದನ್ನ ಸಪ್ರೇಟಾಗಿ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದರಲ್ಲಿ ಈಗ ಹೊರಗಡೆ ತುಂಬ ಗಟ್ಟಿ ಇರುತ್ತಲ್ಲ, ಆ ಪಾರ್ಟನ್ನು ನಾವು ಕಿತ್ತಿ ತೆಕ್ಕೊಳ್ಬಹುದು. ನೋಡಿ ನಮ್ಗೆ ಇದು ನೋಡಿದರೆ ಗೊತ್ತಾಗುತ್ತೆ, ತುಂಬ ಗಟ್ಟಿ ಇರುತ್ತೆ, ಇದು ಕಸ ಥರ ಅನಿಸುತ್ತೆ. ಆ ಥರ ನಾರ್ ಥರ ಇರೋದನ್ನ ನಾವು ಯೂಸ್ ಮಾಡೋದು ಬೇಡ. ನಮಗೆ ಕಟ್ ಮಾಡಿದಾಗ ಎಲ್ಲಿ ಹಿಂಗೆ ಮುರಿದ್ರೆ, ಇವಾಗ ಕೆಲವುದನ್ನು ನಾವು ಹಿಂಗೆ ಮುರಿದಾಗ ಕರೆಕ್ಟಾಗಿ ಮುರಿಯೋಕೆ ಬರುತ್ತಲ್ಲ, ಅಂಥದ್ದನ್ನು ಮಾತ್ರ ಯೂಸ್ ಮಾಡಬಹುದು. ನೋಡಿ ಇದು ಒಳಗಡೆದು ನಮಗೆ ನೋಡಿದರೆ ಗೊತ್ತಾಗುತ್ತೆ, ಎಳೆದಿರುತ್ತೆ.
ಸೊ ನಮಗೆ ನೀಟಾಗಿ ಕಟ್ ಮಾಡೋಕ್ಕೆ ಕೂಡ ಆಗುತ್ತೆ. ಅಂಥ ಪಾರ್ಟನ್ನು ಮಾತ್ರ ನಾವು ತೊಗೊಳ್ಬಹುದು. ಇವಾಗ ಇದನ್ನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇದು ಮಧ್ಯದ ಪಾರ್ಟ್ ಮಾತ್ರ ಸಾಫ್ಟ್ ಇರುತ್ತೆ. ಇದನ್ನ ಮತ್ತೆ ಕಟ್ ಮಾಡಿಕೊಂಡು ಅಂದರೆ ಹೊರಗಡೆದೆಲ್ಲ ತೆಕ್ಕೊಂಡು ತುಂಬ ಹೊತ್ತು ಬಿಡಬಾರ್ದು, ಗಾಳಿಗೆ ತುಂಬ ಗಟ್ಟಿಯಾಗಿಬಿಡುತ್ತೆ. ನಿಮಗೆ ಗಾಲಿ ಥರ ಬೇಕಂದರೆ ನೀವು ಆ ಥರ ಮಾಡ್ಕೊಳ್ಬೋದು. ಸ್ವಲ್ಪ ದೊಡ್ಡದಾಗಿ ಹೋಳು ಥರ ಬೇಕಂದರೆ ಸಾಂಬಾರೆಲ್ಲ ಮಾಡೋದಿದ್ರೆ, ಇಲ್ಲ ಪಲ್ಯ ಎಲ್ಲ ಮಾಡೋದಾದರೆ ಈ ಥರ ಸಣ್ಣದಾಗಿ ಈ ಥರ ಕೊಚ್ಕೊಳ್ಬಹುದು. ಸೌತೆಕಾಯಿ ಎಲ್ಲ ನಾವು ಕೆಲವು ಸರಿ ಕೊಚ್ತೀವಲ್ಲ, ಸೊ ಆ ಥರ ಮಾಡಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಡ್ಬೋದು. ನೋಡಿ, ಇದು ಹೀಗೆ ಮುರಿದ್ರೆ ಗೊತ್ತಾಗುತ್ತೆ ನಮಗೆ, ಪಟ್ಟಂತ ಕಟ್ ಆಗಬೇಕು. ಆ ಥರ ಇರೋದು ಮಾತ್ರ ತೊಗೊಳ್ಬೇಕು, ಸಾಫ್ಟ್ ಇರುತ್ತೆ ಅದು. ಈ ಥರ ಸಣ್ಣದಾಗಿ ಕೊಚ್ಕೊಳ್ಬೋದು ಪಲ್ಯ ಎಲ್ಲ ಮಾಡೋದಿದ್ರೆ. ಇವನ್ ಕರಿಗೆ ಕೂಡ ಈ ಥರ ಆಗುತ್ತೆ. ಸಾಂಬಾರ್ಗಾದರೆ ಸ್ವಲ್ಪ ಗಾಲಿ ಥರ ಬೇಕಂದರೆ ಮಾಡ್ಕೊಳ್ಬಹುದು ನೀವು. ಇದು ಈ ಥರ ಕಟ್ ಮಾಡ್ತಾ ಬರುವಾಗ ಇಲ್ಲಿ ಗಂಟು ಥರ ಬರುತ್ತಲ್ಲ, ಅಲ್ಲಿಗೆ ನಮಗೆ ಕಟ್ ಮಾಡುವಾಗಲೇ ಗೊತ್ತಾಗುತ್ತೆ, ಗಟ್ಟಿ ಥರ ಸಿಗುತ್ತೆ. ಅಷ್ಟು ಮಾತ್ರ ಕಟ್ ಮಾಡ್ಕೊಳ್ಬೇಕು. ಆ ಗಟ್ಟಿ ಇರೋ ಪಾರ್ಟ್ ಕಟ್ ಮಾಡೋಕ್ಕೆ ಹೋಗಬಾರ್ದು. ಇದನ್ನು ಗಟ್ಟಿ ಇರೋ ಪಾರ್ಟ್ ಇದು ಈ ಗಂಟು, ಅದನ್ನು ನಾವು ಯೂಸ್ ಮಾಡೋದು ಬೇಡ. ಇದು ಬಿಡಿಸೋಕೆ ಕ್ಲೀನ್ ಮಾಡೋಕ್ಕೆ ಎಲ್ಲ ಕೂಡ ಕಷ್ಟ ಆಗ್ಬೋದು, ಆದರೆ ಹೆಲ್ತ್ ಬೆನಿಫಿಟ್ಸ್ ಇದೆಯಲ್ಲ ಅದ್ರ ಮುಂದೆ ಈ ಕಷ್ಟ ಯಾವುದು ಅಂತ ಅನಿಸಲ್ಲ. ಈವನ್ ಟೇಸ್ಟ್ ಕೂಡ ಹಾಗೆ. ಇದರಲ್ಲಿ ಅಡುಗೆ ಕೂಡ ಬೇರೆ ಬೇರೆ ರೀತಿಯ ಅಡುಗೆಗಳನ್ನು ಮಾಡ್ತಾರೆ. ಸಾಂಬಾರ್, ಪಲ್ಯ, ಹಾಗೆ ಕರಿ ಥರ ಮಾಡ್ತಾರೆ, ಬೇರೆ ಬೇರೆ ಮಾಡ್ತಾರೆ. ಆದರೆ ಇವಾಗ ಎಲ್ಲ ಕಡೆ ಸ್ವಲ್ಪ ಕಡಿಮೆನೇ ಆಗಿದೆ, ಅಷ್ಟೊಂದು ಜಾಸ್ತಿ ಮಾಡಲ್ಲ. ಮುಂಚಿನವರೆಲ್ಲ ಅಂತೂ ಕಂಪಲ್ಸರಿ ತಿಂತಿದ್ರು ಇದನ್ನು. ಇದು ಕಟ್ ಮಾಡೋದು ಒಂದು ಪಾರ್ಟ್ ಆದರೆ ತೊಳೆಯೋದು ಕ್ಲೀನ್ ಮಾಡೋದು ಇನ್ನೊಂದು ಪಾರ್ಟ್. ಆ್ಯಕ್ಚುಲಿ ಇದನ್ನು 7 ಸರಿ ತೊಳಿಬೇಕು ಅಂತ ಹೇಳ್ತಾರೆ. ಇದರಲ್ಲಿ ಕೆಲವೊಂದು ವಿಷಕಾರಿ ಪದಾರ್ಥ ಇರುತ್ತೆ, ಅಂದರೆ ನಮ್ಮ ದೇಹಕ್ಕೆ ಬೇಡದೇ ಇರುವಂಥದ್ದು. ಸೊ 7 ಸಾರಿ ತೊಳಿಬೇಕಂತಾರೆ. ಬಟ್ 7 ಸಾರಿ ಅಂದರೆ ಒಂದೇ ದಿನ 7 ಸಾರಿ ತೊಳೆಯೋದಲ್ಲ. ಮುಂಚೆ ಎಲ್ಲ 7 ದಿನ ನೀರು ಹಾಕಿ ಇಡ್ತಾ ಇದ್ರಂತೆ ಇದರಲ್ಲಿ. ನಾವು ಅಟ್ಲೀಸ್ಟ್ ಒಂದು 2 ಸಾರಿ ಇವಾಗ ತೊಳ್ಕೊಂಡು ಆಮೇಲೆ ಕೂಡ 5 ದಿನ ನೀರು ಹಾಕಿ ಇಡಬಹುದು. ಸೊ ಫಸ್ಟಿಗೆ ನಾನು ನೀರು ಹಾಕಿ ತೊಳ್ಕೊಂಡ್ಬಿಡ್ತೀನಿ. ಇದನ್ನ ನೀಟಾಗಿ 2 ಸಾರಿ ತೊಳಿಬೇಕು. ನೋಡಿ, ಸ್ವಲ್ಪ ಒಂಥರ ನೊರೆ ಥರ ಇರುತ್ತೆ. ಅದರಲ್ಲಿ ನಾವು ಈ ಥರ ನೀಟಾಗಿ ತೊಳೆದಾಗ ಅದರಲ್ಲಿ ಬೇಡದೇ ಇರುವಂತಹ ಏನು ವಿಷಕಾರಿ ಪದಾರ್ಥ ಏನಾದರೂ ಇದ್ದರೆ ಎಲ್ಲ ಕೂಡ ಹೋಗುತ್ತೆ. 2 ಸಾರಿ ಈ ಥರ ತೊಳೆದು ಇಡ್ತೀನಿ ನಾನು. ಇವಾಗ 1 ಸಾರಿ ತೊಳೆದಾಯಿತು, ಇನ್ನೂ 1 ಸಾರಿ ತೊಳ್ಕೊಬೇಕು. ಹೀಗೆ 2 ಸಾರಿ ತೊಳೆದಾದ್ಮೇಲೆ ಮತ್ತೆ ಇದು ಮುಳುಗುವಷ್ಟು ನೀರು ಹಾಕಿ ಇಡಬೇಕು. 2 ಸಾರಿ ತೊಳೆದ ಮೇಲೆ 3ನೇ ಸಾರಿ ಈ ಥರ ನೀರು ಹಾಕಿ ಇಡಬೇಕು. ಫುಲ್ ಮುಳುಗುವಷ್ಟು ನೀರು ಹಾಕಬೇಕು. ಸೊ ಇವಾಗ ನೀವು ಇವತ್ತು ಬೆಳಿಗ್ಗೆ ನೀರು ಹಾಕಿ ಇಟ್ಟಿದ್ದೀರಾ ಅಂದರೆ ನಾಳೆ ಬೆಳಿಗ್ಗೆ ಈ ನೀರನ್ನು ತೆಗೆದು ಇನ್ನೊಂದು ನೀರನ್ನು, ಹೊಸ ನೀರನ್ನು ಹಾಕಬೇಕು. ಸೊ 5 ದಿನ ಇಡಬೇಕಾಗುತ್ತೆ. ಇವತ್ತಿಂದ ಸ್ಟಾರ್ಟ್ ಮಾಡಿದರೆ 5 ಡೇಸ್ ಇಡಬೇಕಾಗುತ್ತೆ. 5 ದಿನ ಆದಮೇಲೆ ಇದನ್ನು ತೊಳೆದು ನೀವು ನಾರ್ಮಲ್ ಯಾವ ರೀತಿ ಅಡುಗೆ ಮಾಡ್ತಿರಲ್ಲ ಆ ರೀತಿ ಅಡುಗೆ ಮಾಡ್ಬೋದು. ಏನು ಬೇಕಾದರೂ ಮಾಡಬಹುದು ಇದರಲ್ಲಿ. ಬಟ್ ಯಾವುದೇ ಕಾರಣಕ್ಕೂ ಇದು ತೊಳೆದಿರೋ ನೀರಿದೆಯಲ್ಲ ಇದನ್ನು ಯೂಸ್ ಮಾಡಬಾರ್ದು, ಯಾವುದಕ್ಕೂ ಯೂಸ್ ಮಾಡಬಾರ್ದು. ಈವನ್ ಪ್ರಾಣಿಗಳಿಗೆ, ದನಕ್ಕೆ ಎಲ್ಲ ಕೂಡ ಹಾಕಬಾರ್ದು. ಇದನ್ನು ಹೊರಗಡೆ ಎಲ್ಲಾದರೂ ಚೆಲ್ಲಬಹುದು ಬೇಕಂದರೆ. ಯಾಕಂದರೆ ಇದರಲ್ಲಿ ಕೆಲವೊಂದು, ಯಾಕೆ ನಾವು ನೆನೆಸ್ತೀವಿ 7 ದಿನ ಅಥವಾ 5 ದಿನ ನೀರಲ್ಲಿ ಇಡ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ಕೆಲವೊಂದು ವಿಷಕಾರಿ ಪದಾರ್ಥ ಇರುತ್ತೆ. ಇದನ್ನ ಸರಿಯಾಗಿ ಮುಚ್ಚಿ ಇಟ್ಬಿಡಬಹುದು. ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಮಕ್ಕಳ ಕೈಗೆ ಸಿಗದೆ ಇಡುವಂತಹ ಪ್ಲೇಸಲ್ಲಿ ಇಡೋದು ತುಂಬ ಒಳ್ಳೆಯದು. ಇದು ನೋಡಿ, ಇವಾಗ ನೀರು ಹಾಕಿ ಇಟ್ಟು ನಾನು 5 ದಿನ ಆಗಿದೆ. ಅಂದರೆ ದಿನ ಕ್ಲೀನ್ ಮಾಡ್ತಾ ಇದ್ದೆ, ಹೊಸ ನೀರು ಹಾಕ್ತಾ ಇದ್ದೆ. ಇದು ನಮಗೆ ಮುಟ್ಟುವಾಗಲೇ ಗೊತ್ತಾಗುತ್ತೆ ನೀರಲ್ಲಿ ನೆಂದಿರೋದು ಸಾಫ್ಟ್ ಆಗುತ್ತೆ. ಸೊ ಪ್ರತಿದಿನ ಇದೇ ಥರ ತೊಳ್ಕೊಳ್ಬೇಕಾಗಿತ್ತು. ನಾನು ಪ್ರತಿದಿನ ತೊಳೆದಿಟ್ಟಿದ್ದೀನಿ. ಇವಾಗ ಲಾಸ್ಟ್ ಟೈಮ್ ತೊಳಿತಾ ಇದ್ದೀನಿ. ಈ ಥರ ಕಣ್ಣು ಪಾತ್ರೆಗೆ ಹಾಕ್ಕೊಳ್ಬಹುದು ನೀವು, ಚೆನ್ನಾಗಿ ಹಿಂಡ್ಬಿಟ್ಟು. ಈ ತೊಳೆದಿರೋ ನೀರು ಅಥವಾ ನೆನೆಸಿಟ್ಟಿರೋ ನೀರಿತ್ತಲ್ಲ ಇದನ್ನು ನಾವು ಅಡುಗೆಗೆ ಯೂಸ್ ಮಾಡಬಾರ್ದು, ಫ್ರೆಶ್ ನೀರೇ ಹಾಕ್ಕೊಳ್ಬೇಕು. ಇದನ್ನ ಮತ್ತೊಂದು ಸರಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಬಿಡ್ಬೇಕು. ಲಾಸ್ಟ್ ಟೈಮು ನೀರು ಬಿಟ್ಕೊಂಡು ಈ ಥರ ನೀವು ಸಿಂಕಲ್ಲೇ ಇಟ್ಕೊಂಡು ತೊಳ್ಕೊಳ್ಬಹುದು. ಕಣಾಲಿನ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ಇವಾಗ ಚೆನ್ನಾಗಿ ಹಿಂಡಿ ನೀರನ್ನು ತೆಕ್ಕೊಂಡು ಬಿಡಬೇಕು ಲಾಸ್ಟಲ್ಲಿ. ನಮಗೆ ಅದು ಸ್ಟಾರ್ಟಿಂಗ್ ನೋಡುವಾಗ ತುಂಬ ದೊಡ್ಡದಿದೆ ಅಂತ ಅನಿಸುತ್ತೆ, ಲಾಸ್ಟಲ್ಲಿ ಸಿಗೋದು ಸ್ವಲ್ಪನೇ. ಬಟ್ ಏನಂದರೆ ಇದು ಅಷ್ಟೊಂದು ಕುಂದೋದೆಲ್ಲ ಏನೂ ಇಲ್ಲ, ಎಷ್ಟಿದೆ ಅಷ್ಟೇ ಇದ್ಬಿಡುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ನಾನು ಇದರಿಂದ ಮಾಡುವಂತಹ ಒಂದು ಟೇಸ್ಟಿ ರೆಸಿಪಿನ ಹೇಳ್ತಾ ಇದ್ದೀನಿ. ತುಂಬ ಒಳ್ಳೆಯದು ದೇಹಕ್ಕೆ, ಆರೋಗ್ಯಕ್ಕೆ ಎಲ್ಲ. ಹೊಟ್ಟೆಯಲ್ಲಿ ಎಂಥದೇ ವಿಷಕಾರಿ ಪದಾರ್ಥ ಇರಲಿ, ಕೂದಲು, ಕಲ್ಲು ಏನೇ ಇರಲಿ,
ಎಲ್ಲವನ್ನು ಕರಗಿಸೋ ಶಕ್ತಿ ಇರುತ್ತೆ ಈ ಕಳಲೆಗೆ. ಕಳಲೆ ಕ್ಲೀನಿಂಗ್ ಪ್ರಾಸೆಸ್ ಇಲ್ಲಿಗೆ ಮುಗಿಯುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.